ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮೆರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶ, ಅದರಲ್ಲೂ ನಮ್ಮ ಎಚ್.ಡಿ.ಕೋಟೆ ಮತ್ತು ಸರಗೂರು ಭಾಗದ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಾಕಷ್ಟು ಪ್ರತಿಭೆಯನ್ನು ಉಳ್ಳವಂತರಾಗಿದ್ದಾರೆ. ಅದರಂತೆಯೇ ತಾಲೂಕಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೂ ಪ್ರಸ್ತುತ ರಾಷ್ಟ್ರಮಟ್ಟಕ್ಕೂ ಆಯ್ಕೆಯಾಗಿ ಗ್ರಾಮೀಣ ಭಾಗದ ಶಾಲಾ ಕಾಲೇಜುಗಳಿಗೂ ಈ ಕ್ರೀಡೆಯಲ್ಲಿ ಯಶಸ್ಸನ್ನು ಗಳಿಸಬಹುದು ಎಂಬುದನ್ನು ನಿರೂಪಿಸಿದ್ದಾರೆ. ಹೀಗೆ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವ ತಾಲೂಕಿಗೆ ಹಾಗೂ ಕಾಲೇಜಿಗೆ ಕೀರ್ತಿ ತಂದಿರುವ ಎಚ್.ಡಿ.ಕೋಟೆ ತಾಲೂಕಿನ ತುಂಬಸ್ವಗೆಯ ಎಂಎಂಕೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ಐಶ್ವರ್ಯರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವ ಅನುಭವವನ್ನು ಕುರಿತು ಹಾಗೆಯೇ ಈ ಕ್ರೀಡೆಯ ಮತ್ತಷ್ಟು ವಿಚಾರಗಳನ್ನು ಮಾಹಿತಿಯೊಂದಿಗೆ ತಿಳಿದು ಬರೋಣ. ಐಶ್ವರ್ಯ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮೊದಲಿಗೆ ತಮಗೆ ಅಭಿನಂದನೆಗಳು. ತಾವು ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ತಾವು ಆಯ್ಕೆ ಆಗಿರುವಂಥದ್ದು, ರಾಷ್ಟ್ರಮಟ್ಟದಲ್ಲಿ ಈ ಕ್ರೀಡೆಯನ್ನು ಪ್ರತಿನಿಧಿಸಲಿಕ್ಕೆ ಹೊರಟಿರುವಂಥದ್ದು ಭಾಳ ಖುಷಿಯ ವಿಚಾರ ಹಾಗೂ ಹೆಮ್ಮೆಯ ವಿಚಾರ ಅನ್ನೋದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಮೊದಲಿಗೆ ತಮ್ಗೆ ಹೇಗೆ ಅನಿಸ್ತಿದೆ ಈ ರಾಷ್ಟ್ರಮಟ್ಟಕ್ಕೆ ಈ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಆಯ್ಕೆ ಆಗಿರುವಂಥದ್ದು? ನನಗೆ ಮತ್ತು ನನ್ನ ಕುಟುಂಬ ಎಲ್ಲರಿಗೂ ತುಂಬಾ ಖುಷಿ ಆಯಿತು. ಅದರಲ್ಲೂ ನಮ್ಮ MMK ಕಾಲೇಜ್ ನ್ಯಾಷನಲ್ ಲೆವೆಲಲ್ಲೂ ಹೆಸರು ಮಾಡುತ್ತೆ ಅಂದರೆ ನಮ್ಮ ಪ್ರಾಂಶುಪಾಲು ಸರ್ಗೆ ಮತ್ತು ಉಪನ್ಯಾಸಕರು ಎಲ್ಲರಿಗೂ ತುಂಬಾ ಖುಷಿ ಆಯಿತು ಅಂತ ಭಾವಿಸ್ಕೋತೀನಿ. ಮತ್ತು ನಾವು ಎಲ್ಲರೂ ಹೇಳ್ಬೇಕಂದ್ರೆ ಜಿಲ್ಲಾ ಹಂತದಿಂದ ಹಿಡಿದು ರಾಷ್ಟ್ರ ಮಟ್ಟವರೆಗೂ ಹೆಸರು ಮಾಡ್ತೀವಿ ಅಂದರೆ ನಮ್ಮ ಉಪನ್ಯಾಸಕರಾದ ಪ್ರಸನ್ನ ಸರಿಂದ ಸಾಧ್ಯವಾಯಿತು. ಅವರು ತುಂಬಾ ನಮಗೋಸ್ಕರ ತುಂಬಾ ಕಷ್ಟಪಟ್ಟು ಅವರು ಬಿಸಿಲಲ್ಲಿ ಎಲ್ಲ ನಮಗೆ ಪ್ರಾಕ್ಟೀಸ್ನ ಕೊಟ್ಟಿದ್ದಾರೆ. ಅವರಿಂದ ನಾವು ನ್ಯಾಷನಲಲ್ಲಿ ಹೆಸರು ಮಾಡಬೇಕು ಅಂತ ಇದ್ದರೆ ಅವರಿಂದನೇ ಕಾರಣ ಆಯಿತು. ಮತ್ತು ನಮ್ಗೆ ಆಡೋ 5 ಜನ ಪ್ಲೇಯರ್ಸ್ ಕೂಡ ನ್ಯಾಷನಲ್ಗೆ ಸೆಲೆಕ್ಟ್ ಆಗಬೇಕಾಗಿತ್ತು. ಸತತ ಪ್ರಯತ್ನ ಜಾಸ್ತಿ ಮಾಡಬೇಕಾಗಿತ್ತು ಅಂತ ಹೇಳ್ತೀನಿ. ನಾವು ಎಲ್ಲರೂ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ದೋ, ಆಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಅವರು ಕ್ಲೀನಾಗಿ ಆಡಬೇಕಾಗಿತ್ತು. ಇನ್ನು ಏನು ಮಾಡೋಕ್ಕಾಗಲ್ಲ. ರಾಷ್ಟ್ರ ಮಟ್ಟಕ್ಕೆ ನಾನು ಒಬ್ಬಳೇ ಆಯ್ಕೆ ಆಗಿರೋದು, ಅದರಲ್ಲಿ ತುಂಬ ಖುಷಿ ಆಯಿತು. ಅವರು ಆಯ್ಕೆ ಆಗಿದ್ರೆ ಈ 5 ಜನ ಪ್ಲೇಯರ್ಸ್ ಕೂಡ ನ್ಯಾಷನಲ್ಗೆ ಸೆಲೆಕ್ಟ್ ಆದರು ಅನ್ನೋದು ಎಲ್ಲರಿಗೂ ಖುಷಿ ಅನುಭವ ಮಾಡ್ತಿತ್ತು. ಹಾಗಿದ್ರೆ ತಮಗೆ ಈ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆ ಮೇಲೆ ಆಸಕ್ತಿ ಹೇಗೆ ಮೂಡ್ತು? ಎಷ್ಟು ವರ್ಷಗಳಿಂದ ಈ ಕ್ರೀಡೆಯನ್ನು ಆಡ್ತಾ ಬರ್ತಾ ಇದ್ದೀರಾ? ನಾವು ಫಸ್ಟ್ ಹೇಳ್ಬೇಕಂದ್ರೆ ನಾನು ಯಾವಾಗಲೂ ಕ್ಲಾಸ್ ರೂಮಲ್ಲೇ ಇರ್ತಿದ್ದೆ. ಈ ಆಟ ಇದೆ ಅಂತಲೇ ಗೊತ್ತಿರಲಿಲ್ಲ. ಫಸ್ಟ್ ಹೇಳ್ಬೇಕಂದ್ರೆ ಏನೋ ಶಟಲ್ ಥರ ಐತೆ ಅಂತ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಓದೋ. ಆಗ ನಮ್ಮ ರಮೇಶ್ ಸರ್, ದೈಹಿಕ ಶಿಕ್ಷಣ ಶಿಕ್ಷಕರು, ಅವರು ನಮಗೆ ಬಾ ಏನಾಗಲ್ಲ ಆಟ ಆಡು, ನೀನು ಆಟ ಆಡ್ಬೋದು ಅಂತಂದ್ಬಿಟ್ಟು ನಮ್ಮ ಒಳಗಿನ ಪ್ರತಿಭೆನ ಕೂಡ ಅವರು ಆಚೆ ತರಕ್ಕೆ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ಯಶಸ್ವಿ ಆಗಿದೆ. ನಾವು 9th ಸ್ಟಾರ್ಟ್ ಮಾಡಿದ್ದು ಆಟ ಆಡೋಕ್ಕೆ. 9th ಫಸ್ಟು ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದ್ದು. ಮತ್ತು 10th ಅದೇ ಥರ ನ್ಯಾಷನಲ್ ಸ್ಟೇಟ್ ಲೆವೆಲ್ವರೆಗೂ ಆಟ ಆಡಿದ್ದೀವಿ. ಅಲ್ಲಿ ನಾವು ಸುಮಾರು ಪ್ರಾಕ್ಟೀಸ್ ಮಾಡುವಾಗ ಸುಮಾರು ಬಾಲ್ಗಳು ಸಹ ಏಟ್ಗಳು ಎಲ್ಲ ಬಿದ್ದಿವೆ. ಆದರೂ ನಾವು ಕಷ್ಟಪಟ್ಟು ಆಟ ಆಡಿದ್ವಿ. ಅದ್ರ ಯಶಸ್ವಿ ಏನಂದರೆ ನಾವು ಆಟ ಆಡಿದ ತಕ್ಕಂತ ನಾವು 2ನೇ ಸಾರಿ ಇದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಯ್ತಿರೋದು ಅಂತನಕ್ಕೆ ಖುಷಿ ಆಗುತ್ತೆ. ಅಂದರೆ ತಾವು ಪ್ರೌಢಶಾಲಾ ಇದ್ದಾಗಲಿಂದನೂ ಈ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆನ ಆಟ ಆಡ್ತಾ ಬಂದ್ರಿ? ಹೌದು ಸರ್. ಹಾಗೇನೆ ಪ್ರೌಢಶಾಲಾ ಹಂತದಲ್ಲೇ ತಾವು ಒಂದ್ಸಲ ರಾಷ್ಟ್ರ ಮಟ್ಟಕ್ಕೆ ಭಾಗವಹಿಸಿದ್ರಿ. ಎಸ್. ಹಾಗಿದ್ರೆ ಈ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯನ್ನು ಯಾವ ರೀತಿಯೆಲ್ಲ ತರಬೇತಿಯನ್ನು ಪಡ್ಕೊಂಡ್ರಿ, ಯಾವ ರೀತಿಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಬಂದ್ರಿ? ಸರ್, ನಾವು ಬೆಳಗ್ಗೆ ಎಷ್ಟು ಗಂಟೆ ಅಂದರೆ 8:30ಗೆ ನಾವು ಕಾಲೇಜಿಗೆ ಬರ್ತಿದ್ದೋ. 8:30ಯಿಂದ 9:30ವರೆಗೂ ಪ್ರೇಯರ್ ಬೆಲ್ ಆಗೋವರೆಗೂ ಪ್ರಾಕ್ಟೀಸ್ ಮಾಡ್ತಿದ್ದೋ. ಆಮೇಲೆ 12 ಗಂಟೆಯಿಂದ 1:30ವರೆಗೂ ಪ್ರಾಕ್ಟೀಸ್ ಮಾಡ್ತಿದ್ದೋ. ಈ ಸ್ಪೋರ್ಟ್ಸ್ ದಿನ ಹತ್ರ ಬರ್ತಿದ್ದಂಗೆ
12 ಗಂಟೆಯಿಂದ 3:30, 11 ಗಂಟೆಯಿಂದ 4 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡಿದ್ದೀವಿ ಬಿಸಿಲಲ್ಲಿ. ಆಮೇಲೆ ಅಂದರೆ ನಮ್ಗೆ ಉಪನ್ಯಾಸಕರು ಎಲ್ಲರೂ ಸಹ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲೂ ಪ್ರಸನ್ನ ಸರ್ ನಮ್ಮ ಜೊತೆಗೆ ಗಾಳಿ ಬಿಸಿಲು ಏನು ಅನ್ನಂತೆ ನಮ್ಮ ಜೊತೆಗೆ, ಹುಷಾರಿಲ್ಲ ಅಂದರೂ ಸಹ ಆಚೆ ಗ್ರೌಂಡಲ್ಲಿ ನಮ್ಮ ಜೊತೆಗೆ ಆಟ ಆಡ್ತಿದ್ರು ಸರ್. ಹಾಗಿದ್ರೆ ತಾವೀಗ ಪ್ರಸ್ತುತ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದೀರಾ ಅಂದರೆ ಅದರ ಹಿಂದಿನ ಕ್ರೀಡಾಕೂಟಗಳು ಸ್ಪರ್ಧೆಗಳು ಭಾಳಷ್ಟು ಪ್ರಮುಖವಾಗಿರ್ತವೆ. ತಾವು ಮೊದಲು ಭಾಗವಹಿಸಿದಂಥ ತಾಲೂಕು ಮಟ್ಟ ಆಗಿರ್ಬೋದು, ಜಿಲ್ಲಾ ಮಟ್ಟ ಆಗಿರ್ಬೋದು, ರಾಜ್ಯ ಮಟ್ಟ ಆಗಿರ್ಬೋದು, ಇಲ್ಲಿ ಉತ್ತಮ ಪ್ರದರ್ಶನ ಕೈಗೊಂಡಿದ್ರಿಂದ ತಾವು ಈ ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ ಆಯಿತು. ಈ ಕ್ರೀಡಾಕೂಟಗಳ ಅನುಭವ ಹೇಗಿತ್ತು? ಅಲ್ಲಿ ಯಾವ ರೀತಿಯೆಲ್ಲ ಸ್ಥಾನ ತಮಗೆ ಸಿಕ್ತು? ಸರ್ ಅಂದರೆ ಜಿಲ್ಲಾ ಆ ಹಂತದಲ್ಲೆಲ್ಲ ನಾವು ಎಲ್ಲ ಅಂದರೆ ಮಾಮೂಲಿ ಶನಿವಾರ ಭಾನುವಾರ ಎಲ್ಲ ಪ್ರಾಕ್ಟೀಸಿಗೆ ಬರ್ತಿದ್ದೋ. 9 ಗಂಟೆ 9:30 ಬಂದು 2 ಗಂಟೆ 2:30 ಅಲ್ಲಿ ಮನೆಗೆ ಹೋಯ್ತಿದ್ದೋ. ಅಲ್ಲಿ ತನಕ ಪ್ರಾಕ್ಟೀಸ್ ಮಾಡ್ತಿದ್ದೋ. ಅಲ್ಲಿಗೆ ಬೇಕಾದ ಸ್ಕಿಲ್ಸ್ಗಳು, ಜಿಲ್ಲಾ ಹಂತಕ್ಕೆ ಬೇಕಾದ ಸ್ಕಿಲ್ಸ್ಗಳು ಎಲ್ಲ ಪ್ರಸನ್ನ ಸರ್ ಕೊಡಿಸ್ತಿದ್ರು. ಕೋಚ್ಗಳನ್ನು ಸಹ ಹೇಳಿದ್ರು. ಅವರು ಸಹ ಬಂದು ನಮ್ಗೆ ಹೆಲ್ಪ್ ಮಾಡ್ತಿದ್ರು. ಅಂದರೆ ಶನಿವಾರ ಭಾನುವಾರ ಪ್ರಸನ್ನ ಸರ್ ಕೂಡ ನಮ್ಮ ಜೊತೆಗೆ ನಿಲ್ತಿದ್ರು. ಜಿಲ್ಲಾ ಮತ್ತೆ ರಾಜ್ಯ ಮಟ್ಟ ಎರಡೂ ಕೂಡ, ಒಂದು ಮೈಸೂರಲ್ಲಿ ಬೀಳ್ತು, ಇನ್ನು ರಾಜ್ಯ ಮಟ್ಟ ರಾಯಚೂರಲ್ಲಿ ಬೀಳ್ತು, ಮಹಾತ್ಮ ಗಾಂಧಿ ಸ್ಟೇಡಿಯಂ ಅಲ್ಲಿ. ಅಲ್ಲಿ ನಾವು 3 ಸ್ಟೇಟ್ನು ಸಹ ಸೋಲ್ಸಿದೀವಿ. ಇನ್ನು ಲಾಸ್ಟಲ್ಲಿ ಆಳ್ವಾಸ್ ವಿರುದ್ಧ ಪ್ರಯತ್ನ ಮಾಡ್ದು, ಆದ್ರೆ ಗೆಲ್ಲಕ್ಕಾಗ್ಲಿಲ್ಲ. ಜಿಲ್ಲಾ ಮಟ್ಟದಲ್ಲಿ ನಾವು ಆಡ್ಬೇಕಾದ್ರೆ ಎಲ್ಲ ಅಂದ್ರೆ ನಮ್ಗೆ ಸರಿಸಮವಾಗಿ ಟೀಮ್ಗಳು ಅವರು ಕೋಚ್ಗಳನ್ನ ರೆಡಿ ಮಾಡ್ಕೊಂಡು ಬಂದಿರ್ತಿದ್ರು. ಆದ್ರೆ ನಾವು ಹೆಚ್ಚಿನ ಕಷ್ಟ ಮಾಡಿ ಸತತ ಪ್ರಯತ್ನದಿಂದ ನಾವು ಕೂಡ ಅಲ್ಲಿ ಅವ್ರನ್ನ ಸೋಲ್ಸಿ ಮೈಸೂರಲ್ಲಿ ನಡೆದಿದ್ದು ಟೆರಿಷನ್ ಕಾಲೇಜಲ್ಲಿ ಅಲ್ಲಿ ನಾವು ಗೆದ್ಕೊ ಬಂದೋ. ಮತ್ತೆ ಇಲ್ಲಿ ರಾಯಚೂರಲ್ಲಿ ನಡೆದ ಕ್ರೀಡಾಕೂಟದಲ್ಲಿ 3 ಸ್ಟೇಟ್ಗಳು ಬೀದರ್ ಅವರೆಲ್ಲಾನು ಸೋಲ್ಸ್ದೋ. ಮತ್ತೆ ಆಳ್ವಾಸಲ್ಲಿ ನಾವು ಪ್ರಯತ್ನ ಮಾಡ್ದೋ, ಆದ್ರೆ ಆಗ್ಲಿಲ್ಲ. ಅದರಿಂದ ಒಬ್ಳೆ ಮಾತ್ರ ಸೆಲೆಕ್ಷನ್ ಆಗಿತ್ತು ನ್ಯಾಷನಲ್. ಅಂದ್ರೆ ಒಟ್ಟು ನಿಮ್ಮ ಕಾಲೇಜಿನ ವತಿಯಿಂದ 5 ಜನ ಭಾಗವಹಿಸಿದ್ರಿ? ಎಸ್ ಸರ್. ಅದರಲ್ಲಿ ನಿಮ್ಮನ್ನೇ ಮಾತ್ರ ಏಕೆ ಆಯ್ಕೆ ಮಾಡ್ಕೊಳ್ಳಾಯ್ತು? ಅದರ ಮಾನದಂಡಗಳು ಹೇಗಿತ್ತು ನಿಮ್ಮನ್ನು ಮಾತ್ರ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ? ಅಲ್ಲಿ ನಾವು ಆಟ ಆಡುವಾಗ ನಾವು ಪ್ರಾಕ್ಟೀಸ್ ಮಾಡಿದಾಗೆ ಆಟ ಆಡಿದ್ರೆ ನಾವು ಸಹ ಅವರು ಗೆಲ್ಬೋದಾಗಿತ್ತು. ಅಂದರೆ ಅವರು ಯಾವ ಥರ ಅಂದರೆ ಅವ್ರವ್ರ ಮನಸ್ಥಿತಿಗೆ ತಕ್ಕಂತೆ ಅವ್ರು ಬದಲಾಗ್ಬಿಟ್ರು. ಆಗ ನಾವು ಏನು ಹೇಳಿದ್ರು ಅವ್ರು ಕೋಪ ಮಾಡ್ಕೊಳ್ಳೋದು ಆ ಥರ ಎಲ್ಲ ಆದ್ರಲ್ಲ, ಅದರಿಂದ ಸ್ವಲ್ಪ ಟೀಮಲ್ಲೇ ಕೋರ್ಡಿನೇಷನ್ ಕಡಿಮೆ ಆಯಿತು. ನಾವು ಆಟ ಆಡುವಾಗ ಎಲ್ಲ ನಾವು ಈ ಥರ ಆಟ ಆಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೋ. ಆದರೆ ಅಲ್ಲಿ ಕೋರ್ಟ್ಗಳ ಒಳಗಡೆ ಹೋದಾಗ ಅವರು ಯಾವ ಥರ ಬೇಕೋ ಅವ್ರಿಗೆ ಇಷ್ಟ ಬಂದಂಗೆ ಆಟ ಆಡ್ಬಿಟ್ರು. ಅದರಿಂದ ಸ್ವಲ್ಪ ಕೋರ್ಡಿನೇಷನ್ ಕಡಿಮೆ ಆಗಿ ಸೋಲ್ಬೇಕು. ಅಲ್ಲಿ ಆಟ ಆಡುವಾಗ ಯಾವ ಥರ ಆಟ ಆಡ್ತೀವಿ, ಎಷ್ಟು ಬಾಲ್ ಯಾವ ಥರ ತಗೋತೀವಿ, ಯಾವ ಥರ ಕೋಚ್ಗಳಿಂದ ತಗೊಂಡಾಗ ನಾವು ಯಾವ ಥರ ಆಡ್ತೀವಿ, ಯಾವ ಬಾಲ್ನ ಯಾವ ಥರ ಎತ್ತಬೇಕು, ಅದ್ರ ಮೇಲೆ ಸೆಲೆಕ್ಷನ್ ಕಮಿಟಿ ಅವರು ಅದ್ರ ಮೇಲೆ ನಮ್ಮನ್ನ ಆಯ್ಕೆ ಮಾಡ್ಕೋತಾರೆ ಸರ್. ಈಗ ತಾವು ಮುಂದೆ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ತಂಡವನ್ನ ಜೊತೆಗೆ ಸೇರಿ ತಾವು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ. ಕರ್ನಾಟಕ ತಂಡದಲ್ಲಿ ತಮ್ಮ ಜೊತೆ ಯಾವ ಜಿಲ್ಲೆಯ ಕ್ರೀಡಾಪಟುಗಳು ತಮ್ಮ ಜೊತೆ ಜಾಯ್ನ್ ಆಗಲಿದ್ದಾರೆ? ತಾವು ಯಾವ ಕ್ರೀಡಾಪಟುಗಳ ಜೊತೆಗೆ ಕರ್ನಾಟಕ ತಂಡವನ್ನ ಪ್ರತಿನಿಧಿಸಲಿದ್ದೀರಾ? ನಾವು ಆಳ್ವಾಸ್ ಜೊತೆಗೆ ನಮ್ಮ ಕರ್ನಾಟಕ ತಂಡನ ಪ್ರತಿನಿಧಿಸ್ತಿದ್ದೀವಿ. ಮತ್ತೆ ಅಲ್ಲಿ ಸೆಲೆಕ್ಷನ್ ಆಗಿರೋ ಬಾಗಲಕೋಟೆ ಅವರು ಪ್ಲೇಯರ್ಸ್ ಕೂಡ ಬರ್ತಾರೆ. ಅಂದ್ರೆ ಕರ್ನಾಟಕದ ಎಲ್ಲಾ ಭಾಗದ ಜಿಲ್ಲೆಗಳಿಂದ ಬಂದಂತ ಕ್ರೀಡಾಪಟುಗಳಲ್ಲಿ ಆಯ್ಕೆ ಮಾಡಿಕೊಂಡಂತ ಕ್ರೀಡಾಪಟುಗಳ ಜೊತೆಗೆ ಕರ್ನಾಟಕ ತಂಡವನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಲಿದ್ದೀರಾ? ಈಗ ತಾವು ಪ್ರಸ್ತುತ ಪ್ರಥಮ PUC ಶಿಕ್ಷಣವನ್ನ ಪಡಿತಾ ಇದ್ದೀರಾ MMK ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ. ಪ್ರಸ್ತುತ ಈ ಕ್ರೀಡಾ ಕ್ಷೇತ್ರದಲ್ಲೂ ತಾವು ತಮ್ಮನ್ನು ತೋರಿಸ್ಕೊಳ್ತಾ ಪ್ರಸ್ತುತ ರಾಷ್ಟ್ರ ಮಟ್ಟಕ್ಕೂ ಆಯ್ಕೆ ಆಗಿದ್ದಾರೆ. ಜೊತೆಗೆ ಬಹುಮುಖ್ಯವಾಗಿ ಓದು ಅನ್ನೋದು ಕೂಡ ಇದ್ರ ಜೊತೆಗೆ ಮುಖ್ಯ ಆಗುತ್ತೆ. ಈ ಓದಿನೊಂದಿಗೆ ಈ ಕ್ರೀಡೆಯ ನಿರ್ವಹಣೆ ಹೇಗೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಹೌದು ಸರ್. ಏನಂದರೆ ಫಸ್ಟು ನಾವು ಈ ಸ್ಪೋರ್ಟ್ಸ್ ದಿನಗಳೆಲ್ಲ ಜಾಸ್ತಿ ಆಟ ಆಡಬೇಕು, ಪ್ರಾಕ್ಟೀಸ್ ಮಾಡೋಕ್ಕೆ ಹೋಯ್ತಿದ್ವಲ್ಲ, ಅವಾಗ ನಮ್ಗೆ ಯಾವುದು ಪಾಠ ಅರ್ಥ ಆಗಿಲ್ಲ, ಅವರು ಲೆಕ್ಚರರ್ಸ್ಗಳು ಕರೆದ್ಬಿಟ್ಟು ನಿಮ್ಗೆ ಯಾವ್ದು ಅರ್ಥ ಆಗಿಲ್ಲ ಬೇಕಾದ್ರೆ ಕೇಳಿ ನಾವು ಮಾಡ್ಕೊಡ್ತೀವಿ ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ಪುನಃ ನಮ್ಮ ಫ್ರೆಂಡ್ಸ್ಗಳು ಇರ್ತಾರಲ್ಲ, ಅವರು ಏನೇನು ವರ್ಕ್ಸ್ ಮಾಡಿಸಿದ್ರು ಅದನ್ನೆಲ್ಲ ನೀನು ಬರ್ಕೋ ಅಂತ ಮುಟ್ಟು ನೋಟ್ಸ್ಗಳೆಲ್ಲ ಕೊಡ್ತಿದ್ರು. ಸಂಜೆ ಅಥವಾ ರಾತ್ರಿ ಟೈಮಲ್ಲಿ ಕುತ್ಕೊಂಡು ವರ್ಕ್ ಮಾಡ್ಕೋತಿದ್ದೋ. ಆಮೇಲೆ ಅದಕ್ಕೆ ಅಂತ ಟೈಮ್ ಟೇಬಲ್ ಇಟ್ಕೊಂಡು ಇಷ್ಟರಿಂದ ಇಷ್ಟುವರೆಗೆ ವರ್ಕ್ ಮಾಡಿದ್ರೆ ನಾವು ಇದು ಹೆಚ್ಚಿನ ಮಾರ್ಕ್ಸ್ ತೆಗಿಬೋದು ಅಂತ ಅಂದ್ಬಿಟ್ಟು ಟೈಮ್ ಟೇಬಲ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೆ ಸರ್. ಈಗ ಕಾಲೇಜು ಅವಧಿಯಲ್ಲಿ ಕ್ರೀಡೆಗೆ ಎಷ್ಟು ಸಮಯವನ್ನು ಒತ್ತು ಕೊಡ್ತಾ ಇದ್ರಿ, ಓದಿಗೆ ಎಷ್ಟು ಸಮಯವನ್ನು ಒತ್ತು ಕೊಡ್ತಾ ಇದ್ರಿ? ಅದೇ ಕಾಲೇಜಲ್ಲಿ ಇದ್ದಾಗ 8:30 ಬಂದು 9:30 ತನಕ ಪ್ರಾಕ್ಟೀಸ್ ಮಾಡ್ತಿದ್ದೋ. 12 ಗಂಟೆಯಿಂದ 3:30 4 ಗಂಟೆ ಅಲ್ಲಿ ಆಟ ಆಡ್ತಿದ್ದೋ ಅಂದರೆ ಸ್ಪೋರ್ಟ್ಸ್ ಟೈಮ್ಗಳಲ್ಲಿ. ಆಮೇಲೆ ಸಾಯಂಕಾಲ ಹೋಗ್ಬೇಕಾದ್ರೆ 5 ಗಂಟೆ 5:30 ಆಗ್ತಿತ್ತಲ್ಲ ಮನೆಗೆ. ಆವಾಗ 6 ಗಂಟೆಯಿಂದ 8 ಗಂಟೆ ಅಲ್ಲಿ ತನಕ ಓದ್ತಿದ್ದೋ. ಆಮೇಲೆ 8:30 10 ಗಂಟೆ 11 ಗಂಟೆ ತನಕ ಓದ್ತಿದ್ದೋ. ಆಮೇಲೆ ಬೆಳಗ್ಗೆ ಎದ್ದು 4 ಗಂಟೆಯಿಂದ 5 ಗಂಟೆ 6 ಗಂಟೆ ಟೈಮ್ ಓದ್ತಾ ಇದ್ದೋ.
ದಿನದಲ್ಲಿರುವಂಥ ಎಲ್ಲ ಸಂಪೂರ್ಣ ಸಮಯವನ್ನು ಓದು ಮತ್ತು ಕ್ರೀಡೆಗೆ ತಾವು ಮೀಸಲಿಡ್ತಾ ಇದ್ರಿ. ಹೌದು ಸರ್. ಹಾಗಿದ್ರೆ ತಾವೀಗ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಲಿಕ್ಕೆ ತಮ್ಮ ಕಾಲೇಜಿನ ಉಪನ್ಯಾಸಕರ ಸಹಕಾರ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಓದಿನೊಂದಿಗೆ ಕ್ರೀಡೆಯಲ್ಲಿ ತಾವು ತೊಡಸ್ಕೊಳ್ಳಿಕ್ಕೆ ಭಾಳಷ್ಟು ಸಹಕಾರ ಕೊಟ್ಟರೆ ತಾವು ಈ ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ. ತಮ್ಮ ಕಾಲೇಜಿನ ಉಪನ್ಯಾಸಕರ ಸಹಕಾರ ಹೇಗಿತ್ತು ಈ ಸಾಧನೆಯನ್ನು ಮಾಡಲಿಕ್ಕೆ? ಸರ್ ಅಂದರೆ ನಾವು ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಬೇಕು ಅಂದರೆ ಆಲ್ಮೋಸ್ಟ್ ಆಲ್ ನಮ್ಮ ಉಪನ್ಯಾಸಕರಿಂದನೇ ಸಾಧ್ಯ ಆಯಿತು. ಅವ್ರು ನಾವು ಆಟ ಆಡಬೇಕಾದ್ರೆ ಸರ್ ಹೋಗ್ತೀವಿ ಸರ್ ನಾವು ಆಟ ಆಡಬೇಕು ಅಂತಂದಾಗೆಲ್ಲ ಹೋಗಿ ಏನಾಗಲ್ಲ ಚೆನ್ನಾಗಿ ಆಟ ಆಡಿ, ಅವ್ರು ಬೈತಾ ಇರಲಿಲ್ಲ ನಮಗೆ, ಹೋಗಿ ಆಟ ಆಡಿ ಚೆನ್ನಾಗಿ ಆಟ ಆಡಿ ಅಂತ ಅಂದ್ಬಿಟ್ಟು ಕಳಿಸ್ತಾ ಇದ್ರು ಸರ್. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕೇಳಿ, ಫ್ರೆಂಡ್ಸ್ ಹತ್ರ ಕೇಳಿ, ಆಮೇಲೆ ಅವ್ರ ಹತ್ರನೂ ಅರ್ಥ ಆಗಿಲ್ಲ ಅಂದರೆ ನಮ್ಮ ಹತ್ರ ಕೇಳಿ ಅಂತೆಲ್ಲ ಹೇಳ್ತಾ ಇದ್ರು. ಮತ್ತು ಪ್ರಸನ್ನ ಸರ್ ಹೆಚ್ಚಿನದಾಗಿ ನಮ್ಮ ಜೊತೆಗೆ ಆಟ ಆಡೋದು, ನಾವು ಏನೇನು ಆಕ್ಟಿವಿಟೀಸಲ್ಲಿ ಇರ್ತಿದ್ದೋ ಅವರು ಕೂಡ ಅದೇ ಥರ ಅವ್ರ ಕ್ಲಾಸ್ನ ಮಿಸ್ ಮಾಡಿಕೊಂಡು ಸಹ ನಮಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. 1 ಪೀರಿಯಡು 2 ಪೀರಿಯಡ್ ತಾನೇ ಇರ್ತಿದ್ದು ಅವ್ರಿಗೆ, ಅದ್ರಿಂದ ಮಾತ್ರ ಕೊಡ್ತಿದ್ರು. ಇನ್ನು ಬಾಕಿ ಟೈಮ್ಗಳೆಲ್ಲನೂ ಸ್ಪೋರ್ಟ್ಸ್ಗೋಸ್ಕರ ಮೀಸಲಿಡ್ತಿದ್ರು. ಅವರು ಏನಂದ್ರೆ ಎಲ್ಲ ಉಪನ್ಯಾಸಕರು ಅಂದರೆ ಅವ್ರು ಏನಾದ್ರು ಹುಷಾರಿಲ್ಲ ಅಂತಂದರೆ ಇನ್ನೊಬ್ರು ಬಂದು ನಮಗೆ ಎಲ್ಪ್ ಮಾಡೋದು, ನಮ್ಮ ಜೊತೆ ಆಟ ಆಡೋದು, ಈ ಥರ ಆಟ ಆಡಬೇಕು ಅಂತ ಹೇಳ್ಕೊಡೋದು ಎಲ್ಲ ಮಾಡ್ತಾಯಿದ್ರು. ಇವರು ಸಹ ಹುಷಾರಿಲ್ಲ ಅಂದರೂ ಸಹ ನಮ್ಮ ಜೊತೆಗೆ ಇರ್ತಿದ್ರು, ಬಿಸಿಲಲ್ಲೂ ಸಹ ಇರ್ತಿದ್ರು. ಅವರು ಹುಷಾರಿಲ್ಲ ಅಂದರೂ ಅವರು ಮನೇಲಿ ಇರೋದು ಏನೂ ಮಾಡ್ತಾ ಇರಲಿಲ್ಲ, ಆ್ಯಕ್ಟಿವ್ ಆಗಿ ನಮ್ಮ ಜೊತೆಗೆ ಇರ್ತಾಯಿದ್ರು. ನಾವು ಈ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದು, ನಾವು ಅಲ್ಲಿ ಸ್ಟೇಟ್ವರೆಗೂ ನಮ್ಮ ಕಾಲೇಜ್ ನೇಮ್ನ ಅಲ್ಲಿ ತನಕ ತಗೋಗಿದ್ದಕ್ಕೆ ನಮ್ಮ ಟೀಮ್ಗೆಲ್ಲ ಸನ್ಮಾನ ಮಾಡಿದ್ರು ಸರ್, ಗೌರವಯುತವಾಗಿ. ತದನಂತರ ಈಗ ರಾಷ್ಟ್ರಮಟ್ಟಕ್ಕೆ ತಾವು ಆಯ್ಕೆ ಆಗಿರುವಂಥದ್ದು ತಮ್ಮ ಕಾಲೇಜಿನ ಆಡಳಿತ ಮಂಡಳಿಗಾಗಿರ್ಬೋದು, ಉಪನ್ಯಾಸಕರಿಗಾಗಿರ್ಬೋದು, ಎಷ್ಟು ಖುಷಿಯನ್ನು ತಂದಿದೆ? ಅದು ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಬೇಕು ಅಂದರೆ ಎಲ್ಲರಿಗೂ ಖುಷಿ ಇದ್ದಿದ್ದೆ. ನಮ್ಮ ಕಾಲೇಜ್ ಅಲ್ಲಿ ನೇಮ್ ಮಾಡುತ್ತೆ, ಅಲ್ಲಿ ಗುರುತಿಸಲಾಗುತ್ತೆ ಅಂದರೆ ಎಲ್ಲರಿಗೂ ಖುಷಿನೇ ಅದು ವಿಷಯ. ಅಲ್ಲಿ ಅವರು ನಾವು ಇಷ್ಟು ಎಲ್ಪ್ ಮಾಡಿದ್ಕೆ, ನಾವು ಸ್ವಲ್ಪ ಎಲ್ಪ್ ಮಾಡಿದ್ಕೂ ಅವರು ಇಷ್ಟು ಮಟ್ಟಿಗೆ ಹೋಗವ್ರೆ ಅಂತಂದರೆ ಅವ್ರಿಗೆ ಖುಷಿ ಆಗುತ್ತೆ. ಅಂದರೆ 4-5 ವರ್ಷದಿಂದ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗಿರೋದು ಅಲ್ವಾ. ಈಗ 3 ವರ್ಷ ಆದಮೇಲೆ ಪುನಃ ನ್ಯಾಷನಲ್ ಲೆವೆಲ್ಗೆ, ಹೋದ ವರ್ಷವೂ ನ್ಯಾಷನಲ್ ಲೆವೆಲಲ್ಲಿ MMK ಕಾಲೇಜ್ ಹೆಸರು ಮಾಡಿದೆ, ಮತ್ತು ಈ ವರ್ಷವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತಿದೆ ಅಂತಂದರೆ ಅವ್ರಿಗೂ ಖುಷಿನೇ. ನಮ್ಮ ಕಾಲೇಜ್ ಎಲ್ಲ ಕಡೆ ಹೆಸರು ಮಾಡ್ತಿದೆ, ಎಲ್ಲರಿಗೂ MMK ಕಾಲೇಜ್ ಅನ್ನೋದೊಂದು ಇದೆ ಅಂತನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಅವ್ರಿಗೆ ಖುಷಿ ಆಗುತ್ತೆ. ಅಂದರೆ ಕಾಲೇಜು ಆರಂಭಗೊಂಡು ಕೆಲವೇ ವರ್ಷಗಳ ಕಳೆದಿದ್ರು, ಅಲ್ಲಿ ಬರ್ತಿರೋಂಥ ವಿದ್ಯಾರ್ಥಿಗಳು ಈ ಹಂತಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಕಾಲೇಜು ಕೂಡ ಒಂದು ಹೆಮ್ಮೆ ಪಡುವಂಥ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ಕ್ರೀಡೆ ಜೊತೆಗೆ ಈ ಓದೋದ್ರಲ್ಲೂ 100% ಇದ್ದಾರೆ ನಮ್ಮ ಕಾಲೇಜಲ್ಲಿ, ಅದರಿಂದ ಎಲ್ಲರಿಗೂ ಖುಷಿ ಆಗುತ್ತೆ. ಜೊತೆಗೆ ತಾವು ಈ ಓದಿನೊಂದಿಗೆ ಕ್ರೀಡೆಯಲ್ಲಿ ತೊಡಸ್ಕೊಳ್ಳಿಕ್ಕೆ ಈ ಕುಟುಂಬದವರು ಸಹಕಾರ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ತಮ್ಮ ಕುಟುಂಬದವರ ಸಹಕಾರ ಹೇಗಿದೆ ಓದು ಮತ್ತು ಕ್ರೀಡೆಯಲ್ಲಿ ತೊಡಸ್ಕೊಳ್ಳಿಕ್ಕೆ? ಈಗ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿರುವಂಥದ್ದು ಅವ್ರಿಗೆ ಎಷ್ಟು ಖುಷಿಯನ್ನು ನೀಡಿದೆ? ಸರ್ ನಾನು ಹೇಳ್ಬೇಕಂದ್ರೆ ಪ್ರೌಢಶಾಲೆಯಿಂದನೂ ಸ್ಪೋರ್ಟ್ಸ್ಗೆ ಅಂದರೆ ಏನು ಅಂತಲೇ ಗೊತ್ತಿರ್ತಿಲ್ಲ. ಆಗ ಫಸ್ಟು ನಮ್ಮ ರಮೇಶ್ ಸರ್ ಹೋಗಿ ಏನಾಗಲ್ಲ ಆಟ ಆಡೋಕ್ಕೆ ಸೇರಿಸಿ ಉಳ್ಳ ಅಂತಂದಾಗ ಸೇರಿಸಿದಾಗ ಏನೋ ಆಟ ಆಡ್ತಾಳಲ್ಲ ಆಟ ಆಡಲಿ ಅಂತಂದರು. ಆಗ 9th ಫಸ್ಟು ಅಲ್ಲಿ ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದ್ದರಿಂದ ತುಂಬಾ ಖುಷಿ ಆಯಿತು. ಅಲ್ಲೂ ಕೂಡ ಏನೋ ಸನ್ಮಾನ ಮಾಡಿದ್ರು. 10th ಕೂಡ ಸ್ಟೇಟ್ವರೆಗೂ ಹೋದ್ರು. ನಮ್ಮ ಮನೇಲಿ ತುಂಬಾ ಖುಷಿಪಟ್ಟರು. ನನ್ನ ಮಗಳು ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾಳೆ, ಅಲ್ಲಿ ನಮ್ಮ ಹೆಸರನ್ನು ಗುರುತಿಸ್ತಿದ್ದಾಳೆ ಅಂತಂದರೆ ತುಂಬ ಖುಷಿ ಆಯ್ತು. ನಮ್ಮ ಅಣ್ಣ ಅಕ್ಕ ಅವರೆಲ್ಲರೂ ತುಂಬಾ ಖುಷಿಪಟ್ಟರು. ಈಗ ಪುನಃ ಫಸ್ಟ್ PU ಕೂಡ ಹೋಗಿದ್ದಾಳೆ, ಅಂದರೆ ನ್ಯಾಷನಲಲ್ಲಿ ಹೆಸರು ಮಾಡಿದ್ದಾಳೆ, ಚೆನ್ನಾಗಿ ಆಟ ಆಡಿದ್ದಾಳೆ ಅಂತಂತ ಹೇಳ್ತಾ, ಅಂದರೆ ಕುಟುಂಬದವರೆಲ್ಲ ಖುಷಿ ಪಡ್ತಾರೆ ಅಂತೇಳಿ. ಹಾಗಿದ್ರೆ ಪ್ರಸ್ತುತ ತಾವೀಗ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ತಾವು ಭಾಗವಹಿಸಲಿಕ್ಕೆ ಯಾವ ರೀತಿಯಾದಂಥ ತಯಾರಿಯನ್ನು ನಡೆಸ್ತಾ ಇದ್ದೀರಾ? ಸರ್ ನಾವು ಅಂದರೆ ಈ ಜಿಲ್ಲಾ ಮಟ್ಟದಲ್ಲಿ ಆಟ ಆಡೋದಕ್ಕಿಂತ ಹೆಚ್ಚಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ವಾಲ್ ಪ್ರಾಕ್ಟೀಸ್ ಮತ್ತು ನೆಟ್ ಪ್ರಾಕ್ಟೀಸ್, ರ್ಯಾಲಿ, ಹೆಚ್ಚಿನ ಅಂದರೆ ರಾಷ್ಟ್ರ ಮಟ್ಟಕ್ಕೆ ಹೆಚ್ಚಿನ ಕೌಶಲ್ಯಗಳ ಅಗತ್ಯ ಇರೋದ್ರಿಂದ ಕೋಚ್ಗಳ ಸಹಾಯ ಪಡ್ಕೋತಾ ಇದ್ದೀವಿ ಸರ್. ಹೆಚ್ಚಾಗಿ ಕೋಚ್ಗಳ ಸಹಾಯ ಪಡ್ಕೊಂಡು ಹೆಚ್ಚಿನ ಸ್ಕಿಲ್ಸ್ಗಳನ್ನ ಕಲಿತಾ ಅದಕ್ಕಿಂತ ಜಾಸ್ತಿ ಆಟ ಆಡಬೇಕು, ಚೆನ್ನಾಗಿ ಆಟ ಆಡಬೇಕು ಅಂತ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಸರ್. ತಮಗೆ ಪ್ರತ್ಯೇಕವಾಗಿ ಕೋಚ್ ವ್ಯವಸ್ಥೆಯನ್ನು ಮಾಡಿ ತಮಗೆ ತರಬೇತಿಯನ್ನು ಕೊಡಲಾಗ್ತಾ ಇದೆ ಕಾಲೇಜ್ ವತಿಯಿಂದ? ಹೌದು ಸರ್. ಸರ್ ಈಗ ಅಂದರೆ ಬೆಳಿಗ್ಗೆ ಜಾಸ್ತಿ ಮಾಡ್ತಾ ಇಲ್ಲ, ಈಗ 12 ಗಂಟೆಯಿಂದ 3:30 ತನಕ ಮಾಡ್ತೀನಿ. ಆಮೇಲೆ ಸಾಯಂಕಾಲ ಹೋಗುವಾಗ ವಾಲ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀವಿ ಸರ್. ಮನೇಲಿ ಬ್ಯಾಟು ಮತ್ತು ಬಾಲ್ಗಳಿದೆ, ಅದ್ರಲ್ಲಿ ಆಟ ಆಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್.
ಮುಂದೆ ಯಾವಾಗ ಈ ರಾಷ್ಟ್ರಮಟ್ಟದ ಕ್ರೀಡೆ ನಡೆಯಲಿದೆ, ಯಾವ ಪ್ರದೇಶದಲ್ಲಿ ಈ ಕ್ರೀಡಾಕೂಟ ನಡೆಯಲಿದೆ? ಆ ರಾಷ್ಟ್ರ ಮಟ್ಟದ್ದು ಸರ್ ಇನ್ನೂ ಡೇಟು ಮತ್ತು ಪ್ಲೇಸ್ ಏನೂ ಹೇಳಿಲ್ಲ. ಅವ್ರು ಹೇಳ್ದಾಗ ನಾವು ಆಟ ಆಡಬೇಕು ಅಂತ ಅನ್ಕೋತೀನಿ ಸರ್. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಸರ್. ಪ್ರಿಯ ಕೇಳುಗರೆ, ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ MMK ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದಂಥ ಶ್ರೀಯುತ ಪ್ರಸನ್ನ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಮೊದಲಿಗೆ ತಮಗೂ ಕೂಡ ಅಭಿನಂದನೆಗಳು. ತಮ್ಮ ಕಾಲೇಜು ವಿದ್ಯಾರ್ಥಿಗಳು ಕಳೆದ ಕೆಲವು ವರ್ಷಗಳಿಂದ ಕಾಲೇಜು ಶುರುವಾಗಿದ್ದರು, ಸತತವಾಗಿ ಪ್ರತಿ ವರ್ಷ ಕೂಡ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ತಮ್ಮ ಹೆಸರನ್ನು ಮಾಡ್ತಾ ಬರ್ತಾ ಇದ್ದಾರೆ, ಕಾಲೇಜಿಗೆ ಒಂದು ಹೆಸರನ್ನು ತರ್ತಾ ಬರ್ತಾ ಇದ್ದಾರೆ. ಸರ್, ಪ್ರಸ್ತುತ ಈ ವರ್ಷವೂ ಕೂಡ ತಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಷ್ಟ್ರಮಟ್ಟಕ್ಕೆ ಒಂದು ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಆಯ್ಕೆಯಾಗಿರುವಂಥದ್ದು ತಮಗಾಗಿರ್ಬೋದು, ತಮ್ಮ ಕಾಲೇಜಿನವ್ರಿಗಾಗಿರ್ಬೋದು, ಎಷ್ಟು ಖುಷಿಯನ್ನು ನೀಡಿದೆ ಸರ್? ಸರ್, ಇವರು ಸತತ ಈಗ 2ನೇ ಬಾರಿಗೆ ಇವರು ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದ್ದಾರೆ. ಇದಕ್ಕೆಲ್ಲ ಸಂಪೂರ್ಣ ಕಾರಣಕರ್ತರು ಯಾರು ಅಂತಂದರೆ ನಮ್ಮ ಗೌರವಾನ್ವಿತ ಪ್ರಾಂಶುಪಾಲರು ಸರ್. ಅವರ ಸಹಕಾರ, ಅವರ ಬೆಂಬಲ ಇಲ್ಲ ಅಂತಂದರೆ ನಾವು ಯಾವುದೂ ಇದನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಸರ್. ನಾವು ಎಷ್ಟೇ ನಾನು ಆಸ್ ಎ ಕ್ಲಾಸ್ ಟೀಚರ್ ಸರ್, ನಾನು ಒಬ್ಬ ಅಧ್ಯಾಪಕ. ಸೊ ಆಗಿ ಅಧ್ಯಾಪಕನಾಗಿ ನಾನು ಇಷ್ಟೊಂದು ಇನ್ವಾಲ್ವ್ಮೆಂಟ್ ಆಗಿ ಒಬ್ಬ PT ಮಾಸ್ಟರ್ ಆಗಿ ಕೆಲಸ ಮಾಡಿಕೊಂಡು ಎಲ್ಲ ಮಾಡಬೇಕು ಅಂತಂದರೆ ಅವರ ಒಂದು ಬೆಂಬಲ ಮತ್ತು ಸಹಕಾರ ತುಂಬಾ ಅಗತ್ಯ ಸರ್. ಸೊ ಆಮೇಲೆ ಇದು ಅವರಾಗಿರ್ಬೋದು, ಮತ್ತು ಇದಕ್ಕೆ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿದ್ರು ಅಂತಂದರೆ ಅಂತರ್ಸಂತೆ ಆಂದೋಲನ ವರದಿಗಾರರಂತಹ ಅನಿಲ್ ಸರ್ ಅವರು ನಮಗೆ ತುಂಬ ಬೆಂಬಲವಾಗಿ ನಿಂತರು ಸರ್. ನಾವು ಏನೇ ಆದರೂ ನಾವು ನಿಮ್ಗೆ ಸಪೋರ್ಟ್ ಆಗಿರ್ತೀವಿ ಸರ್ ಅಂತ. ಅದು ಅವರ ಒಂದು ಸ್ಫೂರ್ತಿದಾಯಕ ಮಾತುಗಳು ನನ್ನ ಈ ಲೆವೆಲ್ಗೆ ಮಕ್ಕಳನ್ನ ತಯಾರು ಮಾಡೋದಕ್ಕೆ ತುಂಬ ಕಾರಣ ಆಯಿತು ಸರ್. ತಮ್ಮ ಕಾಲೇಜು ಆಡಳಿತ ವತಿಯಿಂದ ಮತ್ತು ಉಪನ್ಯಾಸಕರ ವತಿಯಿಂದ ಮಕ್ಕಳ ಈ ವಿವಿಧ ಕ್ಷೇತ್ರಗಳಿಂದ ತೊಡಗಿಸಿಕೊಳ್ಳುವಿಕೆಗೆ ಸಹಕಾರ ಹೇಗಿದೆ ಸರ್? ಸರ್, ನಮ್ಮ ಕಾಲೇಜಿನ ಒಂದು ಆಡಳಿತ ಮಂಡಳಿ ಮತ್ತು ನಮ್ಮ ಉಪನ್ಯಾಸಕ ವರ್ಗ ಅಂತಂತಾರೆ ತುಂಬ ಅವ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಸರ್. ತುಂಬ ಸಪೋರ್ಟಿವ್, ಎಲ್ಲ ಒಂದು ಕಾರ್ಯಕ್ಕೂ ಅವ್ರು ಬೆನ್ನೆಲುವಾಗಿ ನಿಲ್ತಾರೆ. ಬಟ್ ಮಕ್ಕಳನ್ನ ತಯಾರು ಮಾಡೋದಾಗಿರ್ಬೋದು, ಮತ್ತು ಅವ್ರಿಗೆ ಈ ಒಂದು ಸ್ಪೋರ್ಟ್ಸ್ಗೆ ಬಂದ ಮಕ್ಕಳಿಗೆ ಅವ್ರಿಗೆ ಪುನರ್ ಕ್ಲಾಸ್ಗಳನ್ನ ಕೊಡುವಂಥದ್ದು, ಆ ಎಲ್ಲ ಕೆಲಸಗಳನ್ನ ನಮ್ಮ ಉಪನ್ಯಾಸಕರು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಸರ್. ಯಾವುದೇ ಕೆಲಸಕ್ಕಾದ್ರೂ ತುಂಬ ಬೆಂಬಲವಾಗಿ ನಿಲ್ತ್ಕೊಳ್ತಾರೆ ಸರ್. ಎಸ್ಪೆಷಲಿ ನಮ್ಮ ಪ್ರಿನ್ಸಿಪಾಲರು ಮತ್ತು ನಮ್ಮ ಒಂದು ಪ್ರೆಸಿಡೆಂಟ್ ಆದಂಥ ಸತೀಶ್ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಈ ಒಂದು ವಿಚಾರಕ್ಕೆ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ ಸರ್. ಈಗ ಕ್ರೀಡೆ ಆಗಿರ್ಬೋದು ಸರ್, ಓದೋ ಆಗಿರ್ಬೋದು, ಈ ಥರ ಯಾವುದೇ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಹೇಗಿದೆ ಸರ್? ವಿದ್ಯಾರ್ಥಿಗಳ ಭಾಗವಹಿಸಿಕೆ ಅಂತ ಸ್ವಲ್ಪ ಈ ಕ್ರೀಡೆಗೆ ಬಂದಾಗ ಸ್ವಲ್ಪ ಇದೆ ಸರ್. ನಾವು ಅವ್ರನ್ನ ತುಂಬ ಈ ಒಂದು ಸೆಕ್ಟರ್ಗೆ ತಗೋಬೇಕು ಅಂತಂದ್ರೆ ತುಂಬ ಕಷ್ಟ ಸರ್. ಯಾಕೆಂತಂದ್ರೆ ಕೆಲವು ಮಕ್ಕಳು ನಾಚಿಕೊಳ್ಳುವಂಥದ್ದು, ಕೆಲವು ಮಕ್ಕಳು ಇಂಜರಿಯುವಂಥದ್ದು, ಆ ರೀತಿ ಕೀಳಿರಿಮೆ ಮನೋಭಾವನೆ ಜಾಸ್ತಿ ಇದೆ ಸರ್ ನಮ್ಮ ಈ ಭಾಗದ ಮಕ್ಕಳಿಗೆ. ನೀವು ಮಾಡ್ತೀಯಾ, ನಿನಗೆ ಅವ್ರಿಗೆ ಒಂದು ಆತ್ಮಸ್ಥೈರ್ಯ ಮತ್ತು ಅವ್ರಿಗೆ ಒಂದು ಆತ್ಮವಿಶ್ವಾಸವನ್ನು ನಮ್ಮ ಅವರು ಮೂಡಿಸಿ, ಆನಂತರ ಇವ್ರನ್ನ ಹೋದ ವರ್ಷ ನಾನು ಅಷ್ಟೇ ಇಬ್ಬರನ್ನ ನ್ಯಾಷನಲ್ ಲೆವೆಲ್ ಕರ್ಕೊಂಡು ಹೋದಾಗ ಸರ್, ಇಬ್ಬರು ಮಾತ್ರ ಆಡಿದ್ದು ಇದ್ಬಿಟ್ಟು 3 ಜನ ಪ್ರಿಪೇರ್ ಮಾಡೋದ್ರಲ್ಲಿ ನಮ್ಮ ಜೀವ ಬಿದ್ದೋಯ್ತು ಸರ್. ಅಷ್ಟು ಒಂದು ಹೊಸದಾಗಿ ಅವ್ರನ್ನ ಟ್ರೈನಿಂಗ್ ಕೊಡಬೇಕು, ಎಷ್ಟು ಕಷ್ಟಪಟ್ಟಿದ್ರಿ ಅಂತಂದರೆ ಅದಕ್ಕೋಸ್ಕರ ನಾನು ಸರಗೂರಲ್ಲಿ 3 ತಿಂಗಳು ಮನೆಯೇ ಮಾಡ್ಕೊಬಿಟ್ಟೆ ಸರ್. ಈ 3 ತಿಂಗಳು ಮನೆ ಮಾಡಿಕೊಂಡು ನಮ್ಮ ಸ್ವಂತ ಇದರಲ್ಲಿ ಅವ್ರನ್ನ 7ವರೆಗೆ ತಗೊಂಡು ಸುಂಕಲ್ಮುಂಟಿಯಿಂದ 7ವರೆಗೆ ಕಾಲೇಜಿಗೆ ಕರ್ಕೊಬಂದು ಅವ್ರಿಗೆ ಪುನಃ ಸರಗೂರಿಗೆ ಬಂದು ತಿಂಡಿ ತಗೋ ವ್ಯವಸ್ಥೆ ಮಾಡಿ, ಪುನಃ ಅವರು ಕೋಚರ್ಗಳು ಬರ್ತಿದ್ರು, ಅನಿಲ್ ಸರ್ ಎಲ್ಲ ಬರ್ತಿದ್ರು. ಅವ್ರಿಗೆ ಪುನಃ ಅವರು 12 1 ಗಂಟೆ ಆಡ್ಸಿ ಮೈಸೂರಿಂದ ಮಕ್ಕಳು ಬರ್ತಿದ್ರು ಸರ್. ಮತ್ತೆ ಅವರು ಆಫ್ ಸೆಲೆಕ್ಷನ್ ಆಗಿರಲ್ಲ, ಅವರು ಬಂದಾಗ ಪುನಃ ಅವ್ರ ಮಕ್ಕಳನ್ನ ನಮ್ಮ ಮನೆಗೆ ಚಕೋಟ್ನಲ್ಲಿ ಕರ್ಕೊಂಡೋಗಿ ಪುನಃ ಅಲ್ಲಿ ಮಧ್ಯಾಹ್ನ ಊಟ ಮಾಡಿಸಿ ಮತ್ತೆ 3:30 ತನಕ ಅವ್ರು ರೆಸ್ಟ್ ಮಾಡಿಸಿ ಪುನಃ 3:30 ಮೇಲೆ ಜಿಆರ್ ಕೊತ್ತನಳ್ಳಿ ಮೇಲೆ ಅಂತರ್ಸಂತೆ ಕರ್ಕೊಂಡ್ಬಂದು ಅಲ್ಲಿ ಪುನಃ 6:30 ತನಕ ಪ್ರಾಕ್ಟೀಸ್ ಮಾಡಿಸಿ ಮಕ್ಕಳನ್ನ ಪುನಃ 6:30 ಮೇಲೆ ಮತ್ತೆ ಅಂತರ್ಸಂತೆಯಿಂದ ಸುಣ್ಕಲ್ ಮುಟ್ಟಿಬಿಟ್ಟು ಆಮೇಲೆ ಒಂದು 8-8:30 ಹೋಗಿ ನಾನು ಮನೆಗೆ ಹೋಗ್ತಿದ್ದೆ ಸರ್. ತುಂಬಾ ಕಷ್ಟ ಆಗೋಯ್ತು ಸರ್. ಅದು ಅಂದ್ರೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳೋದ್ರಿಂದ ಈ ಎಲ್ಲ ಸಾಧನೆಗೆ ಸಾಧ್ಯ ಆಯಿತು. ಮಕ್ಕಳು ಕೋಆರ್ಡಿನೇಷನ್, ಇಲ್ಲಿ ನಮ್ಮ ಕೋಆರ್ಡಿನೇಷನ್ ಮತ್ತೆ ಕೋಚರ್ ಕೋಆರ್ಡಿನೇಷನ್, ಪ್ರಿನ್ಸಿಪಲ್ ಮತ್ತೆ ಸ್ಟಾಫ್ ಕೋಆರ್ಡಿನೇಷನ್ ತುಂಬಾ ಅದ್ಭುತ ಸರ್. ಇದರಲ್ಲಿ ತುಂಬಾ ಖುಷಿ ಆಗುತ್ತೆ ಸರ್. ಈ ಒಂದು ಟ್ರಯಾಂಗಲ್ ಇಂದ ನಾವು ಬೆಳೆದು ಮಕ್ಕಳು ಬೆಳೆದ್ರು, ಕಾಲೇಜು ಬೆಳೀತು ಸರ್. ಸಮಗ್ರ ಅಭಿವೃದ್ಧಿ ಆಯ್ತು ಸರ್ ಇದರಿಂದ. ಈಗ ಮುಂದಿನ ರಾಷ್ಟ್ರಮಟ್ಟಕ್ಕೆ ಹೋಗ್ಲಿಕ್ಕೆ ಯಾವ ರೀತಿ ಅಂತ ತಯಾರಿಯನ್ನು ಸರ್? ಇವಳನ್ನ ಮುಂದಿನ ರಾಷ್ಟ್ರಮಟ್ಟಕ್ಕೆ ಅಂತ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಮಾಡ್ತೀವಿ ಸರ್. ಯಾಕಂದ್ರೆ ಅನಿಲ್ ಸರ್ ಮತ್ತೆ ಕೋಚ್ ಹರೀಶ್ ಸರ್ ಅಂತ ಅವ್ರು ಬರ್ತಾರೆ. ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ವಾಕ್ ಪ್ರಾಕ್ಟೀಸು, ನೆಟ್ ಪ್ರಾಕ್ಟೀಸು, ಟಾಸ್ಕ್ ಪ್ರಾಕ್ಟೀಸು, ಕೆಲವು ಯೂಟ್ಯೂಬ್ ವಿಡಿಯೋಗಳನ್ನ ನಮ್ಗೆ ಇಲ್ಲಿ ಅದಕ್ಕೆ ನಮಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಸರ್. ಯಾಕೆಂದ್ರೆ ಈ ಒಂದು ನಮಗೆ ಎಲ್ಲಿ ಅಂತ ತರಬೇತಿ ಇಲ್ಲ ಸರ್. ತರಬೇತಿ ಸರಿಯಾದ ನಮ್ಮ ಒಂದು ಜಿಲ್ಲಾ ಮಟ್ಟದಲ್ಲಿ ಸಿಗುವಂಥದ್ದು ನಗರ ಪ್ರದೇಶಗಳಲ್ಲಿ ಸಿಗುವಂಥ ತರಬೇತಿ ಇಲ್ಲಿ ಸಿಗಲ್ಲ ಸರ್. ಇದು ಕ್ಲಾಸ್ನು ಮ್ಯಾನೇಜ್ ಮಾಡಬೇಕು ಮತ್ತೆ ಇದು ಪ್ರೋ ಸ್ಪೋರ್ಟ್ಸ್ನು ಮ್ಯಾನೇಜ್ ಮಾಡಬೇಕು. ಇವರಲ್ಲಿ ನಾವು ಒಂದು ಆತ್ಮವಿಶ್ವಾಸ ಇಚ್ಛಾಶಕ್ತಿಯನ್ನು ಜಾಸ್ತಿ ಇವರಲ್ಲಿ ಬಿಲ್ಡ್ ಮಾಡಿ, ಸೊ ಅದ್ರ ಮೂಲಕ ಇದ್ರ ಬಗ್ಗೆ ವಾಲ್ ಪ್ರಾಕ್ಟೀಸು, ನೆಟ್ ಟಾಸ್ಕ್ ಪ್ರಾಕ್ಟೀಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ವಿ ಸರ್ ಕಾಲೇಜಲ್ಲಿ. ಪರವಾಗಿಲ್ಲ ಸರ್, ತುಂಬ ಚೆನ್ನಾಗಿದ್ದಾರೆ, ತುಂಬ ಬೋಲ್ಡ್ ಇದ್ದಾಳೆ ಸರ್ ಇವಳು. ಎಲ್ಲವನ್ನು ಏನೇ ಹೇಳಿದ್ರು, ಏನೇ ನಾವು ಒಂದು ಬೈಲಿ, ಏನೇ ಒಂದು ಅನ್ಲಿ, ಸೊ ಇವ್ರು ನಾವು ತುಂಬ ಪಾಸಿಟಿವ್ ತಗೋತಾಳೆ ಸರ್. ತನ್ನ ಅಭಿವೃದ್ಧಿಗೆ, ತನ್ನ ಒಂದು ಬೆಳವಣಿಗೆಗೆ ಅದನ್ನು ಪೂರಕವಾಗಿ ಮೆಟ್ಟಿಲುಗಳಾಗಿ ಬೆಳೆಸ್ಕೊತಾಳೆ ಇವಳು ಐಶ್ವರ್ಯ. ತುಂಬ ಖುಷಿ ಆಗುತ್ತೆ ಸರ್ ಈ ಮಕ್ಕಳ ಜೊತೆ ನಾವು. ಮುಂದಿನ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲೂ ಸಹ ತಮ್ಮ ಕಾಲೇಜಿಗೆ ಹಾಗೂ ತಮ್ಮ ವಿದ್ಯಾರ್ಥಿಗೆ ಒಂದು ಉತ್ತಮವಾದ ಯಶಸ್ಸು ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಹಾಗಿದ್ರೆ ಐಶ್ವರ್ಯ ಅವರೇ, ತಾವು ಈಗ ಪ್ರಸ್ತುತ
ಪದವಿ ಪೂರ್ವ ಶಿಕ್ಷಣವನ್ನು ಪಡೆಯೋದ್ರ ಜೊತೆಗೆ ಈ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಹಂತಗಳಲ್ಲಿ ತಮ್ಮ ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ದೀರಾ. ಇದೆಲ್ಲ ಒಂದು ಕಡೆ ಆದರೆ ತಮ್ಮ ಮುಂದಿನ ಜೀವನದ ಭವಿಷ್ಯದ ಗುರಿ ಏನು, ಆ ಗುರಿಯನ್ನು ಈಡೇರಿಸ್ಕೊಳ್ಳೋ ನಿಟ್ಟಿನಲ್ಲಿ ಈಗಲಿಂದ ಯಾವ ರೀತಿಯ ಪ್ರಯತ್ನದಲ್ಲಿದ್ದೀರಾ? ಸರ್, ನನ್ನ ಮುಂದಿನ ಗುರಿ ಅಂದರೆ ನನಗೆ ಇಷ್ಟ ಆಗಿರೋದು ಪೊಲೀಸ್ ಕೆಲಸ, ಅದರಲ್ಲೂ SI ಕೆಲಸ. ಅದು ನಮ್ಮ ಮನೆಯವ್ರಿಗೆಲ್ಲ ಇಷ್ಟ. ಅದನ್ನೇ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಅಂದರೆ ಹೆಚ್ಚಿನ ಪ್ರಯತ್ನ ಮಾಡ್ತಾ ಇದ್ದೀನಿ. ಓದೋದ್ರಲ್ಲೂ ಹೆಚ್ಚಿನ ಮಾರ್ಕ್ಸ್ ತಗೊಂಡ್ರೆ ಈ ಸ್ಪೋರ್ಟ್ಸ್ ಕೋಟಾದಿಂದ ಒಂದು 10% ಇಲ್ಲಾಂದ್ರೆ 1% ಆದರೂ ಎಲ್ಪ್ ಆಗೇ ಆಗುತ್ತೆ. ಅದು ಒಂದು ಜಸ್ಟ್ ಮಿಸ್ಸಲ್ಲಿ ಕಳ್ಕೊಳ್ಳೋ ಕೆಲಸ ಸಹ ಸಿಕ್ಕಿದೆ. ಇನ್ನು ಈ ಸ್ಪೋರ್ಟ್ಸ್ ಕೋಟಾದಿಂದ ಕೆಲಸಕ್ಕೆ ಸೇರ್ಕೊಂಡಿರೋರು ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟು, ಪೊಲೀಸ್ ಕೆಲಸ, ಇನ್ನಿತರ ಕೆಲಸದಲ್ಲಿ ಇರೋರು ಸಹ ಇದ್ದಾರೆ. ಯಾಕೆ ನಾವು ಟ್ರೈ ಮಾಡಿ ನಾವು ಸ್ಪೋರ್ಟ್ಸ್ ಕೋಟೆದಿಂದ ಯಾವುದೋ ಒಂದು ಉನ್ನತ ಹುದ್ದೆಗೆ ಸೇರ್ಕೋಬಾರ್ದು ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೂ ಬೇಕಾದ ಎಲ್ಲ ಪ್ರಯತ್ನ ಆಗ್ತಾ ಇದ್ದೀನಿ. ಏನಾಗುತ್ತಂತ ಗೊತ್ತಿಲ್ಲ ಸರ್. ಈ ಪೊಲೀಸ್ ವೃತ್ತಿಯನ್ನೇ ಅಲಂಕರಿಸಬೇಕು, ಈ ಹುದ್ದೆಯಲ್ಲಿ ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಅನಿಸ್ಲಿಕ್ಕೆ ಏನಾದರೂ ಪ್ರೇರಣೆ ಇದೆಯಾ? ಹೌದು ಸರ್, ನಮ್ಮ ಅಪ್ಪ ಅಮ್ಮ ಅಂದರೆ ಕಷ್ಟಪಡ್ತಾ ಇರೋ ರೀತಿ ಅಂದರೆ ಅವರು ಯಾವುದೇ ಕೆಲಸದಲ್ಲಾದರೂ ಬೇಕಾಗಿರೋದು ಪೊಲೀಸ್ ಕೆಲಸ ಅಲ್ವಾ. ಅಂದರೆ ಜಾಸ್ತಿ ಏನಕ್ಕಾದರೂ ಪೊಲೀಸ್ ಅಂತಾನೆ ಎಲ್ಲರೂ ಹೇಳೋದಲ್ವಾ. ಅದಕ್ಕೆ ನಾನು ಏನಕ್ಕೆ ನಮ್ಮ ಮನೇಲೇ ಒಬ್ಬರು ಪೊಲೀಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನೇ ಅದಕ್ಕೆ ಗುರಿ ಇಟ್ಕೊಂಡಿರೋದು ಸರ್. ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ಈಗ ಅದೇ ರೀತಿ ಐಶ್ವರ್ಯ ಅವರೇ, ತಮ್ಮ ರೀತಿಯೇ ಓದಿನೊಂದಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಸಾಂಸ್ಕೃತಿಕ ಚಟುವಟಿಕೆ ಯಾವುದೇ ಕ್ಷೇತ್ರದಲ್ಲಿ ಅವರ ಆಸಕ್ತಿ ಉಳ್ಳಂಥ ಕ್ಷೇತ್ರದಲ್ಲಿ ಓದಿನೊಂದಿಗೆ ತೊಡಗಿಸ್ಕೊಳ್ಳೋದ್ರಿಂದ ಭವಿಷ್ಯದಲ್ಲಿ ಏನೆಲ್ಲ ಅನುಕೂಲಗಳನ್ನು ಅವರು ಪಡ್ಕೋಬೋದು ಅನ್ನೋದು ಕುರಿತು ತಾವೇನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಏನಂದರೆ ಫಸ್ಟು ನಮ್ಮಲ್ಲಿರೋ ಪ್ರತಿಭೆನ ಫಸ್ಟ್ ನಾವು ಗುರುತಿಸ್ಕೋಬೇಕು. ನಾವು ಮುಂದೆ ಗುರಿ ಇಟ್ಕೊಂಡಿರ್ತೀವಿ, ಆದರೆ ಹಿಂದೆ ಗುರಿ ಇರೋದನ್ನ ಮರ್ತ್ಬಿಟ್ಟಿರ್ತೀವಿ. ಆ ಥರ ಮರಿಬಾರ್ದು. ಫಸ್ಟು ನಾವು ಗುರುಗಳನ್ನ ಗೌರವ ಕೊಟ್ಟು ಮಾತಾಡಿಸ್ತಾ ಅವರಲ್ಲಿ ಏನೇನು ಜ್ಞಾನ ಶಕ್ತಿಗಳು ಏನೇ ಇದ್ದರೂ ನಮ್ಗೆ ಹೇಳ್ಕೊಡ್ತಾರಲ್ಲ, ಅದನ್ನ ನಾವು ಫಾಲೋ ಮಾಡ್ತಾ ಇದ್ರೆ ನಮ್ಮ ಜ್ಞಾನ ಕೂಡ ಬೆಳೀತಾ ಇರುತ್ತೆ. ಅಂದರೆ ನಾವು ಅವರು ಹೇಳೋ ಇದರಿಂದಾನೆ ನಮ್ಗೆ ಇದು ನಮಗೆ ಗೊತ್ತಿರುತ್ತೆ, ಇದು ನಾವು ಮಾಡ್ಬೋದು ಅನ್ನೋದು ನಮ್ಗೆ ಸಾಧ್ಯ ಆಗೋದು. ನಾವು ಇಲ್ಲಾಂದರೆ ನಾವು ನಮ್ಮಲ್ಲಿರೋ ಪ್ರತಿಭೆನ ನಾವು ಓಪನ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತೀನಿ ಸರ್. ಮತ್ತು ನಮ್ಮೆಲ್ಲರೋ ಪ್ರತಿಭೆಗಳನ್ನ ಹೆಚ್ಚಿನದಾಗಿ ಫಸ್ಟು ಗುರುತಿಸ್ಕೋಬೇಕು. ಆಮೇಲೆ ಅದಕ್ಕೆ ಪ್ರೋತ್ಸಾಹ ಮಾಡಿದ್ರೆ ನಾವು ಮುಂದಿನ ಹಂತದಲ್ಲಿ ಹೋಗೋಕ್ಕೆ ಸಾಧ್ಯ. ನಾವು ಏನಾದರೂ ಅವಕಾಶ ಸಿಕ್ಕಿಲ್ಲ ಅಂತಂದರೆ ನಾವೇ ಸೃಷ್ಟಿ ಮಾಡಿಸ್ಕೊಳ್ಳೋದನ್ನ ಕಲಿಬೇಕು. ಸಿಕ್ಕಿರೋ ಅವಕಾಶಗಳನ್ನ ಬಿಟ್ಕೊಡ್ಬಾರ್ದು ಅಂತ ಹೇಳ್ಕೊಡ್ತೀನಿ. ಭಾಳ ಸಂತೋಷ ಐಶ್ವರ್ಯ, ಸಾಕಷ್ಟು ವಿಚಾರಗಳನ್ನು ತಮ್ಮ ಓದು ಮತ್ತು ಕ್ರೀಡೆಯಲ್ಲಿನ ಯಶಸ್ಸಿನ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಿದ್ವಿ. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ತಾಲೂಕಿನ ಪೋಷಕರಿಗೆ ಆಗಿರ್ಬೋದು, ತಾವೇನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಏನು ಅಂದರೆ ಫಸ್ಟು ಪೋಷಕರಿಗೆ ಕೊಡ್ತಾ ಇರೋದು, ಅವ್ರ ಮಕ್ಕಳು ಒಂದು ಸ್ಪೋರ್ಟ್ಸ್ ಕೋಟಾದಲ್ಲಿ ಸೇರ್ಕೊಳ್ಳೋಕೆ ಹಿಂಜರಿತಾ ಇದ್ದಾರೆ ಅಂದರೆ ಅವ್ರನ್ನ ಹೋಗಿ ಏನಾಗಲ್ಲ ಅಂತಂದ್ಬಿಟ್ಟು ಅವರು ಪ್ರೋತ್ಸಾಹ ಕೊಡಬೇಕು. ನೀವು ಹೋಗಿ ಆಟ ಆಡಿದ್ರೆ ನೀವು ಯಾವುದಾದ್ರೂ ಒಂದು ಲೆವೆಲಲ್ಲಿ ಇರ್ಬೋದು. ಸ್ಪೋರ್ಟ್ಸ್ ಕೋಟಾದಿಂದ ನಿಮ್ಗೇನಾದರೂ ಕೆಲಸ ಸಿಗುತ್ತೆ, ಹೋಗಿ ಆಟ ಆಡಿ ಅಂತ ಅವರು ಪ್ರೋತ್ಸಾಹ ಕೊಡಬೇಕು. ಯಾವುದಾದ್ರೂ ಗೇಮ್ಗಳಲ್ಲಿದ್ದರೆ ನಾವು ಮೈಂಡು ಸಹ ಚೆನ್ನಾಗಿರುತ್ತೆ, ಆ್ಯಕ್ಟಿವ್ ಆಗಿರ್ತೀವಿ. ನಮ್ಮ ದೇಹದಲ್ಲಿರೋ ಎಲ್ಲ ಕೆಟ್ಟ ಇದು ಕೂಡ ಹೊಂಟೋಗುತ್ತೆ. ನಾವು ಆ್ಯಕ್ಟಿವ್ ಆಗಿರಬೇಕು ಅಂದರೆ ಗೇಮ್ ಸಹ ಒಂದು ಇದಿರುತ್ತೆ. ಅಂದರೆ ಶಿಕ್ಷಣನೇ ಜಾಸ್ತಿ ಅಡಿಕ್ಟ್ ಆಗಬಾರ್ದು, ಇದಕ್ಕೂ ಸ್ವಲ್ಪ ನಾವು ಅಡಿಕ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಮತ್ತು ನಾವು ಮಕ್ಕಳಿಗೆ ಹೇಳ್ಬೇಕೇನೆಂದರೆ ಅವರಲ್ಲಿರೋ ಪ್ರತಿಭೆನ ಫಸ್ಟು ನಾವು ಗುರುತಿಸ್ಕೋಬೇಕು. ನೀನು ಇದು ಆಡ್ಬೋದು, ಆಟ ಆಡು ಅಂತ ಎಲ್ಲ ಹೇಳ್ಬೇಕು ಅವ್ರಿಗೆ. ಅವರು ಹೇಳಿದ್ರೆ ತಾನೇ ಅವ್ರನ್ನ ಒಳಗಿರೋ ಪ್ರತಿಭೆನ ಆಚೆಗೆ ತರೋಕ್ಕೆ ಸಾಧ್ಯ ಆಗೋದು, ಇಲ್ಲಾಂದರೆ ಆಗೋದೇ ಇಲ್ಲ ಸರ್. ಅದು ಅಲ್ಲಿ ಅವರು ಪ್ರತಿಭೆಗಳನ್ನ ಗುರುತಿಸ್ಕೊಂಡು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತೀನಿ ಸರ್. ಭಾಳ ಉತ್ತಮವಾದ ಸಲಹೆಯೇ ತಾಲೂಕಿನ ಜನತೆಗಾಗಿರ್ಬೋದು ಅಥವಾ ಪೋಷಕರಿಗೆ ತಾವು ನೀಡಿದ್ದೀರಾ. ಭಾಳ ಸಂತೋಷ ಐಶ್ವರ್ಯ ಅವರೇ. ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಕೆಲವು ವರ್ಷಗಳಿಂದ ಈ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ತಾ ಪ್ರೌಢಶಾಲಾ ಹಂತದಲ್ಲಿ ತಾವು ವಿವಿಧ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾನವಾಗಿರ್ಬೋದು. ಪ್ರಸ್ತುತ ತಾವು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೆಯೇ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಈಗ ತಾವು ಆಯ್ಕೆಯಾಗಿ ಈ ಕ್ರೀಡೆಯಲ್ಲಿ ಮುಂದಿನ ಭವಿಷ್ಯದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ತಾವು ಪ್ರಯತ್ನ ಮಾಡ್ತಿರೋಂಥ ಅನುಭವ ಆಗಿರ್ಬೋದು. ಓದು ಮತ್ತು ಕ್ರೀಡೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾ ಬರ್ತಾ ಇದ್ದೀರಾ ಅನ್ನೋ ಕುರಿತು, ಈ ಕ್ರೀಡಾ ಯಶಸ್ಸಿಗೆ ಕಾಲೇಜು ಉಪನ್ಯಾಸಕರಿಂದ ಆಗಿರ್ಬೋದು ಮತ್ತು ಕುಟುಂಬದವರ ಸಹಕಾರ ಆಗಿರ್ಬೋದು ಹೇಗೆಲ್ಲ ಸಿಗ್ತಾ ಇದೆ ಅನ್ನೋದ್ರ ಕುರಿತು, ಮತ್ತು ಓದಿನೊಂದಿಗೆ ಕ್ರೀಡೆ ಮತ್ತು ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ಅದು ನಮಗೆ ಎಷ್ಟೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳುತ್ತೆ ಅನ್ನೋದು ಕುರಿತು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಉತ್ತಮವಾದ ಕಿವಿ ಮಾತುಗಳನ್ನು ಒಳಗೊಂಡಂತೆ ಉತ್ತಮವಾದ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸೋದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾವು ಮುಂದೆ ಎದುರಿಸಲಿರುವಂಥ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ತಮಗೆ ಒಂದು ಉತ್ತಮವಾದ ಸ್ಥಾನ ಸಿಕ್ಕಿ ಅಲ್ಲೂ ಕೂಡ ನೀವು ಯಶಸ್ಸನ್ನು ಗಳಿಸಲಿ ಅಂತ ಈ ಮೂಲಕ ಮತ್ತೊಮ್ಮೆ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ
ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ತಾಲೂಕಿಗೆ ಹಾಗೂ ಕಾಲೇಜಿಗೆ ಕೀರ್ತಿಯನ್ನು ತಂದಿರುವ ಯಶರಿಕೋಟೆ ತಾಲೂಕಿನ ತುಂಬಸೊಗೆಯ ಎಂಎಂಕೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ಐಶ್ವರ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.